ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಕತೆ ಮುಗೀತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕತೆನೂ ಮುಗೀತು. ಇನ್ನೇನು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಕತೆನೂ ಮುಗೀತು. ಇಂಡಸ್ಟ್ರೀಲಿ 3 ಜನ ಹೀರೋಗಳು ಹೋಗೋದಂತೂ ಕನ್ಫರ್ಮ್ ಆಯಿತು, ಮುಗೀತು. ಅವರು ಬರೀ ಇಂಡಸ್ಟ್ರಿಯಿಂದ ಅಷ್ಟೇ ಹೋಗ್ತಾ ಇಲ್ಲ, ಈ ಭೂಮಿಯಿಂದನೇ ಹೋಗ್ತಾ ಇದ್ದಾರೆ, ಮೇಲೆ ಹೋಗ್ತಾ ಇದ್ದಾರೆ ಇನ್ ದ ಸೆನ್ಸ್ ನಿಮ್ಗೆ ಗೊತ್ತಿರ್ಬೋದು ಏನಾಗ್ತಿದೆ ಅಂತ. ಹಾಗಾದರೆ ಈ 3 ಜನಕ್ಕೆ ಏನಾಗಿದೆ? ಅಷ್ಟೊಂದು ಎನರ್ಜೆಟಿಕ್ ಆಗಿದ್ದಂಥ ಶಿವಣ್ಣಂಗೆ ಏನಾಯಿತು? ಶಿವಣ್ಣ ಹೋಗ್ತಾರಾ? ಯಾವಾಗ ಹೋಗ್ತಾರೆ? ಇನ್ನೊಂದು 6 ವರ್ಷದಲ್ಲಿ ಹೋಗ್ತಾರೆ ಕಣ್ರಿ. ಇನ್ನು 6 ವರ್ಷದಲ್ಲಿ ಶಿವಣ್ಣ ಹೋಗ್ತಾರೆ, ಔಟ್. ಇನ್ನು ಉಳಿದಿದ್ದು ಧ್ರುವ ಸರ್ಜಾ ಅವರೊಂದು 8 ವರ್ಷ ಏನೋ ಸ್ವಲ್ಪ ದಪ್ಪ, ಸ್ವಲ್ಪ ಬಾಡಿ ಗಿಡಿ ಮಾಡ್ಕೊಂಡಿದ್ದಾರಲ್ವ, ಅವರೊಂದು 8 ವರ್ಷ ಇರ್ತಾರೆ ಅಷ್ಟೇ. ಅದಾದಮೇಲೆ ಹೋಗ್ತಾರೆ. ಅದಾದಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಂದು 6 ವರ್ಷ, ಅಂದರೆ 6 ವರ್ಷ ಅಂದರೆ ಇರ್ತಾರೆ. ಅದಾದಮೇಲೆ ಕ್ರೇಜ್ ಇರುತ್ತೆ, ಬಟ್ ಸಿನಿಮಾ ಮಾಡಲ್ಲ ಅಷ್ಟೆ. ಸೊ ಈ 3 ಜನ ಹೋದ್ಮೇಲೆ ಇಂಡಸ್ಟ್ರಿ ನಡೆಸೋದು ಯಾರು? ಇಂಡಸ್ಟ್ರೀಲಿ ಒನ್ ಆಫ್ ದ ಪಿಲ್ಲರ್ಸ್ ಅಂತ ಹೇಳ್ಬೋದು, 3 ಪಿಲ್ಲರ್ಗಳು. ಅದರಲ್ಲಿ ದೊಡ್ಡ ಪಿಲ್ಲರು ನಮ್ಮ ಶಿವಣ್ಣ. ಇವ್ರುಗಳೇ ಹೋದ್ಮೇಲೆ ಇಂಡಸ್ಟ್ರಿ ನಡೆಸೋದು ಯಾರು? ಇನ್ಮೇಲೆ ಕನ್ನಡ ಇಂಡಸ್ಟ್ರಿ ಗತಿ ಏನು? ಕನ್ನಡ ಇಂಡಸ್ಟ್ರಿ ಇನ್ಮೇಲೆ ಸಿನಿಮಾ ಮಾಡಬೇಕಂದ್ರೆ ಯಾರಿದ್ದಾರೆ ಇನ್ನು? ಯಶ್ ಅವರು, ಶ್ರೀಮುರಳಿ ಅವರು, ಉಪೇಂದ್ರ ಅವರು. ಬಟ್ ಈ 3 ಜನದ ರಿಪ್ಲೇಸ್ಮೆಂಟಿಗೆ ಒಬ್ಬ ಗಂಡುಗಲಿ ಬೇಕಲ್ಲ. ಆ ಗಂಡುಗಲಿ ಯಾರಂತ ಗೊತ್ತಾ? ಮಡೇನೂರ್ ಮನು. ಕೇಳಿದ್ದಾರೆ ಹೆಸರು? ಮಡೇನೂರ್ ಮನು. ತುಂಬ ಪಾಪ್ಯುಲರ್ ಆಗಿರೋ ಹೆಸರು ಕಣ್ರಿ. ಇತ್ತೀಚೆಗಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಅಲೆನೇ ಸೃಷ್ಟಿ ಮಾಡಿರ್ತಕ್ಕಂಥ ಹೆಸರು ಮಡೇನೂರ್ ಮನು. ಅಂದರೆ ಫ್ಯಾನ್ಸ್ ಬಿದ್ದು ಸಾಯ್ತಾರೆ. ಹಣ ಆಟೋಗ್ರಾಫ್, ಹಣ ಸೆಲ್ಫಿ ಅಂತ ಬಿದ್ದು ಸಾಯ್ತಾರೆ ಮನೆಯಲ್ಲಿ. ಮಡೇನೂರ್ ಮನು ರೋಡಲ್ಲಿ ಬರ್ತಾವನೆ ಅಂತಂದರೆ ಹಳ್ಳೀಲಿ ರೋಡುದ್ದಕ್ಕೂ ಅನ್ನದಾನ ಮಾಡಿಸ್ತಿರ್ತಾರೆ. ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರೋವಂಥ ವ್ಯಕ್ತಿ ಮಡೇನೂರ್ ಮನು. ಯಾಕಪ್ಪ ರೆಸ್ಪೆಕ್ಟ್ ಕೊಡಲ್ಲ ಅಂತ ಕೇಳಿಬಿಡಿ. ರೆಸ್ಪೆಕ್ಟ್ ನಾನು ದೇವರಣೆಗೂ ಕೊಡಲ್ಲ, ನೀವು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗ್ಬಿಡಿ. ರೆಸ್ಪೆಕ್ಟ್, ಡೋಂಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್, ಅದನ್ನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಅಂದರೆ ಮಡೇನೂರ್ ಮನು ಅವರ ಬಗ್ಗೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದಾನೆ, ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನೆ ಮಡೇನೂರ್ ಮನು ಬಗ್ಗೆ ಅಂತ ನೀವು ಅನ್ಕೋಬೋದು. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಬಗ್ಗೆ ನನಗೊಂದು ಮುಂಚೆ ಒಂದೊಳ್ಳೆ ರೆಸ್ಪೆಕ್ಟ್ ಇತ್ತು. ಯಾಕೆ ಅಂತಂದರೆ ಒಂದು ಜರ್ನಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿ ಒಂದು ಫ್ರೇಮ್ಗಳಿಗೆ ಒದ್ದಾಡಿ ಯಾವ ಒಬ್ಬ ನಟ ಶಿವಣ್ಣ, ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಕರುನಾಡ ಚಕ್ರವರ್ತಿ, ಇಂಡಸ್ಟ್ರಿ ಕಿಂಗ್ ಅಂದ್ರೂ ತಪ್ಪಿಲ್ಲ. ಒಂದು ದೊಡ್ಡ ತಲೆ, ಹಿರಿ ತಲೆ, ನಮ್ಮ ಇಂಡಸ್ಟ್ರಿಗೆ ಇರ್ತಕ್ಕಂಥ ಹಿರಿ ತಲೆ ಶಿವಣ್ಣ. ಅಂಥವ್ರ ಸಿನಿಮಾ ಶ್ರೀಕಂಠ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿ ಒಂದು ಫ್ರೇಮ್ಗೋಸ್ಕರ ಒದ್ದಾಡ್ತಿದ್ದಂಥ ವ್ಯಕ್ತಿ ಇವತ್ತು ಹೀರೋ ಆಗೋ ಲೆವೆಲ್ಗೆ ಬಂದಿದ್ದಾರೆ. ತಪ್ಪಿಲ್ಲ, ಪರಿಶ್ರಮ ಒಪ್ಕೋತೀನಿ. ಆದರೆ ನಾವೇನೋ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದೀವಿ ಅಂತ ಬಾಯಿಗೆ ಬಂದಿದ್ದು ಮಾತಾಡಬಾರ್ದು. ಮನುಷ್ಯ ಆದಮೇಲೆ ಒಳಗೊಂದು ಹೊರಗೊಂದು ಇರಬಾರ್ದು. ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಏನೋ ಒಂದಷ್ಟು ಮಾತಾಡಿದೆ. ಶಿವಣ್ಣ ಅವರು 6 ವರ್ಷ ಅದಾದ್ಮೇಲೆ ಹೋಗ್ಬಿಡ್ತಾರೆ. ಧ್ರುವ ಸರ್ಜಾ ಅವರೊಂದು 8 ವರ್ಷ ಆದಾದ್ಮೇಲೆ ಹೋಗ್ಬಿಡ್ತಾರೆ. ದರ್ಶನ್ ಸರ್ ಅಷ್ಟೇ, ಇನ್ನೊಂದು 6 ವರ್ಷ ಅದಾದ್ಮೇಲೆ ಕ್ರೇಜ್ ಇರುತ್ತೆ, ಸಿನಿಮಾ ಮಾಡಲ್ಲ. ಈ 3 ಜನಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಗಂಡುಗಲಿ ಯಾರು ಅಂತ ಕೇಳಿದ್ನಲ್ಲ, ಅದು ಮಡೇನೂರ್ ಮನು ಅಂತ ನಾನೇ ಕೇಳಿದೆ. ಅಂದರೆ ಇದು ಸ್ವತಃ ನನ್ನ ಬಾಯಲ್ಲಿ ನಾನು ಹೇಳಿದ್ದಲ್ಲ, ನಾನು ಕ್ರಿಯೇಟ್ ಮಾಡಿದ್ದಲ್ಲ, ನನ್ನ ಇಮ್ಯಾಜಿನೇಷನ್ ಅಲ್ಲ, ನನ್ನ ಎಲ್ಯೂಸಿನೇಷನ್ ಅಲ್ಲ, ಸ್ವತಃ ಮಡೇನೂರ್ ಮನು ಅವರ ಬಾಯಲ್ಲಿ ಬಂದಂಥ ಮಾತು. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಸಪ್ರೇಟಾಗಿ ಮಡೇನೂರ್ ಮನು ಅವ್ರಿಗೆ ಬಿಡಲ್ಲ, ನಾನು ಸಪ್ರೇಟಾಗಿ ಕ್ಲಾಸ್ ತೊಗೋತೀನಿ ಅಂತಂದೇಳಿ. ಯಾವ ಹಕ್ಕಿದೆ ಅಂತ, ಫಸ್ಟ್ ಆಫ್ ಆಲ್ ಯಾವ ಯೋಗ್ಯತೆ ಇದೆ ಅಂತ ಈ 3 ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರು. ಎಸ್ಪೆಷಲಿ ಶಿವಣ್ಣನ ಬಗ್ಗೆ ಮಾತಾಡಿದ್ರು ಮಡೇನೂರ್ ಮನು ಅಂತ ನನ್ನ ಒಂದು ಪ್ರಶ್ನೆ. ಯಾಕಂದರೆ ನಾನೊಂದು ಚಾನಲ್ ಇಟ್ಕೊಂಡು, ನನ್ನದೊಂದು ಚಾನಲ್ ಇಟ್ಕೊಂಡು ನಾನು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಂದರೆ ನನಗೆ ಅವಮಾನ ಆಗುತ್ತೆ, ಅದೊಬ್ಬ ಕನ್ನಡಿಗನಾಗಿ. ಅದಕ್ಕೋಸ್ಕರ ಮಾತಾಡಲೇಬೇಕು. ಈಗ ಇಷ್ಟು ಆಲ್ಮೋಸ್ಟ್ 4 ಮಿನಿಟ್ಸ್ ಹತ್ತತ್ರ ಬಂತು ವಿಡಿಯೋ. ಈಗಲೂ ನಾನು ಆ ಒಂದು ವಿಡಿಯೋ ಬೈಟ್ ಹಾಕಿ ಮಾತಾಡದೆ ಹೋದರೆ ತಪ್ಪಾಗುತ್ತೆ. ಫಸ್ಟ್ ಆ ಒಂದು ವಿಡಿಯೋ ಬೈಟ್ ಹಾಕ್ತೀನಿ, ಆ ಒಂದು ಆಡಿಯೋ ಬೈಟ್, ಫಸ್ಟ್ ಆಫ್ ಆಲ್ ಆ ಒಂದು ಆಡಿಯೋ ಬೈಟ್ ಹಾಕ್ತೀನಿ, ಅದನ್ನು ಕೇಳಿ. ಆ ಆಡಿಯೋ ಬೈಟ್ ಕೇಳಿದ್ಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ನನ್ನ ಒಂದಷ್ಟು ಮಾತುಕತೆ ಇದೆ, ಅದನ್ನು ಮುಂದುವರಿಸ್ತೀನಿ. ಕೇಳ್ಕೊಂಬನ್ನಿ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ, ಸಿನಿಮಾ ಮಾಡಲ್ಲ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕಂತ ಗಂಡುಗಲ್ಲಿರಿ ನಾನು. ಕೇಳಿದ್ರಲ್ಲ ಆ ಒಂದು ಆಡಿಯೋ ಬೈಟಲ್ಲಿ, ಬಾಸು 150 ಸಿನಿಮಾ ಮಾಡಿದ್ದಾರೆ. ಮಡೇನೂರ್ ಮನು ಅವರು ಬ್ರ್ಯಾಂಡ್, ದಿ ಗ್ರ್ಯಾಂಡ್ ಮಡೇನೂರ್ ಮನು ಅವರು 150 ಸಿನಿಮಾ ಮಾಡಿದ್ದಾರೆ. 150 ಅಲ್ಲ, ಆ್ಯಕ್ಚುಲಿ 200+ ಸಿನಿಮಾಗಳು ಮಾಡಿದ್ದಾರೆ. ಅದಕ್ಕೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡೋದು, ಅದು ಶಿವಣ್ಣ ಅವರ ಸಾವನ್ನು ಬಯಸೋವಂಥ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ಒಂದು ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದು ಇದ್ದಿದ್ದರೆ
ಲೆಜೆಂಡ್ ಆಗಿರ್ತಕ್ಕಂಥ ವ್ಯಕ್ತಿ. ಇಂಡಸ್ಟ್ರೀಲಿ ಯಾವ ಒಬ್ಬ ವ್ಯಕ್ತಿ ಕೂಡ ದ್ವೇಷ ಕಟ್ಕೊಳ್ಳದೆ ಎವ್ರಿ ಹೀರೋ ಎವ್ರಿ ಆರ್ಟಿಸ್ಟ್ ಬಂದು ರೆಸ್ಪೆಕ್ಟ್ ಕೊಡೋವಂಥ ವ್ಯಕ್ತಿ ಶಿವಣ್ಣ. ಇನ್ನು ಮಿಕ್ಕಿದ ಹೀರೋಗಳು ಬಿಡಿ, ಅಟ್ಲೀಸ್ಟ್ ಕಾಂಟ್ರವರ್ಸಿಲಾದರೂ ಇದ್ದಾರೆ. ಧ್ರುವ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಕಾಂಟ್ರವರ್ಸಿಲಾದರೂ ಇದ್ದಾರೆ ಅಟ್ಲೀಸ್ಟ್. ಆದರೆ ಅಂಥ ಪ್ರತಿಯೊಬ್ಬ ನಟ ಕೂಡ ರೆಸ್ಪೆಕ್ಟ್ ಕೊಡೋವಂಥ ವ್ಯಕ್ತಿ ಶಿವಣ್ಣ. ಶಿವಣ್ಣನಿಗೆ ಸಾವು ಬಯಸುವಂಥ ಮನಸ್ಸು ಈ ಮಡೆನೂರು ಮನುಗಿದೆ ಅಂತಂದರೆ ಅದಕ್ಕೆ ದೇವ್ರಿಗೆ ಗೊತ್ತು ಯಾರಿಗೇನು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಕಿತ್ಕೋಬೇಕು ಅಂತ. ಅಪ್ಪಿ ತಪ್ಪಿ ನಾವು ನಮ್ಮ ಊಹೆ ಮೀರಿ ಏನಾದರೂ, ನಮ್ಮ ಯೋಗ್ಯತೆ ಮೀರಿ ಏನಾದರೂ ಪಡ್ಕೋತಾ ಇದ್ದೀವಿ ಅಂದರೆ ದೇವರು ಯಾವಾಗ ಕಿತ್ಕೋಬೇಕು ಅವಾಗೇ ಕಿತ್ಕೋತಾನೆ. ಅದಕ್ಕೆ ಮಡೆನೂರು ಮನು ಆ ರೀತಿ ಮಾತಾಡಿರೋದಕ್ಕೆ, ಒಳಗಡೆ ಅಷ್ಟು ವಿಕೃತವಾದಂಥ ಮನಸ್ಸಿಟ್ಕೊಂಡಿರೋದಕ್ಕೆ, ಅವರ ಫಸ್ಟ್ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಅವರ ಬಣ್ಣ ಬದಲಾಗೋ ರೀತಿ, ಬಯಲಾಗೋ ರೀತಿ ದೇವ್ರು ಮಾಡ್ದ. ಬಯಲಾಯಿತು, ಅವರ ಬಣ್ಣ ಬಯಲಾಯಿತು, ಅವ್ರ ಮನಸ್ಸೇನಂತ ಬಯಲಾಯಿತು, ಅವರ ಕ್ಯಾರೆಕ್ಟರ್ ಏನಂತ ಬಯಲಾಯಿತು, ಅವರ ಪರ್ಸ್ನಲ್ ಲೈಫ್ ಏನಂತ ಬಯಲಾಯಿತು. ಪರ್ಸ್ನಲ್ ಲೈಫ್ XYZ ಏನಾದರೂ ಇರಲಿ ಕಣ್ರಿ, 1 ಮದುವೆ ಆಗ್ತಾರಾ, 2 ಮದುವೆ ಆಗ್ತಾರಾ, ಏನಾದರೂ ಇರಲಿ, ಅವ್ರು 40 ಮದುವೆ ಆಗಲಿ ನಾನು ಕೇಳ್ತಾ ಇರಲಿಲ್ಲ. ಬಿಕಾಸ್ ಅದು ಅವರ ಪರ್ಸ್ನಲ್ ಅಂತಿದೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೇಯ್ನ್ ಪಿಲ್ಲರ್ ಆಗಿದ್ದಂಥ ಶಿವಣ್ಣನ ಬಗ್ಗೆ ಮಾತಾಡಿದ್ದು, ಧ್ರುವ ಸರ್ ಬಗ್ಗೆ ಧ್ರುವ ಸರ್ ಡೆಡಿಕೇಶನ್ಗೆ ಇವ್ರು ಸಮ ಇಲ್ಲ. ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಬಗ್ಗೆ ಮಾತಾಡದೆ ಕೇಳೋಕ್ಕಾಗಲ್ಲ ಅಂತ. ದರ್ಶನ್ ಸರ್ ಅವ್ರದ್ದು ಒಂದಷ್ಟು ಏನೋ ಒಂದಷ್ಟು ನಡೆದಿರ್ಬೋದು ಅವರ ಒಂದು ಜೀವನದಲ್ಲಿ. ಆದರೂ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಅವ್ರದ್ದು ಒಂದಷ್ಟು ಜರ್ನಿ ಇದೆ. ನಾನು ಕೂಡ ಐ ಹ್ಯಾವ್ ಟು ರೆಸ್ಪೆಕ್ಟ್ ಅವರ ಒಂದು ಜರ್ನಿಗೆ, ಅವರ ಒಂದಷ್ಟು ಸಿನಿಮಾಗಳಿಗೆ. ಪರ್ಸ್ನಲ್ ಲೈಫ್ ಏನಾದರೂ ಇರಲಿ, ಅವ್ರಿಗೆ ಏನೋ ಒಂದು ಆಗಬಾರ್ದು, ಏನೋ ಒಂದು ಆಗಿರಲಿ, ಆದರೆ ಅವ್ರದ್ದು ಒಂದು ಜರ್ನಿಗೆ ಒಂದು ಕಾಲ್ದೊಳಗೂ ಇವ್ರು ಸಮ ಇಲ್ಲ. ಅದು ಬೇಡ, ದರ್ಶನ್ ಸರ್ ಬೇಡ, ಶಿವಣ್ಣ ಬೇಡ. ರೀಸೆಂಟಾಗಿ ಬಂದಂಥ ಧ್ರುವ ಸರ್, ಒಂದು 2012ಇಂದ ಬಂದಂಥ ಧ್ರುವ ಸರ್, 2012-2011 ಆ ಟೈಮಿಂದ ಬಂದಂಥ ಧ್ರುವ ಸರ್ ಅವರ ಕಾಲ್ದೊಳಗೂ ಸಮ ಇಲ್ಲ ಇವರು. ಫಸ್ಟ್ ಆಫ್ ಆಲ್ ಅಂಥ ವ್ಯಕ್ತಿ 3 ಜನರ ಸಾವು ಬಯಸ್ತಾರೆ ಅಂದರೆ ಕಾಂಪಿಟೇಷನ್ ಕೊಡಲಿ, ತಪ್ಪಿಲ್ಲ. ಕಾಂಪಿಟೇಷನ್ ಯಾರಿಗೆ ಬೇಕಾದರೂ ಕೊಡ್ಬೋದು, ಅದ್ರಲ್ಲಿ ತಪ್ಪಿಲ್ಲ. ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ಇರಲೇಬೇಕು. ಆವಾಗಲೇ ಕೂಡ ನಾವು ಬೆಳೆಯೋದು, ನಮ್ಮ ತನ ಬೆಳೆಯೋದು, ನಮ್ಮ ನಾಡು ಬೆಳೆಯೋದು, ನಮ್ಮ ದೇಶ ಬೆಳೆಯೋದು, ತಪ್ಪಿಲ್ಲ. ಆದರೆ ಇನ್ನೊಬ್ಬರು ಸಾವನ್ನು ಬಯಸಿ ನೆಕ್ಸ್ಟ್ ನಾನು ಬರ್ತೀನಿ ಅನ್ನೋದಿದೆಯಲ್ಲ, ಅದನ್ನು ನನಗೆ ಸಹಿಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸಪ್ರೇಟಾಗಿ ಕ್ಲಾಸ್ ತೊಗೋತೀನಿ ಅಂತಂದೇಳಿ. ನಿಮಗೇನು ಅನಿಸುತ್ತೆ ಆ ಒಂದು ಆಡಿಯೋ ಬೈಟ್ ನೋಡಿದ್ಮೇಲೆ? ಶಿವಣ್ಣನ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ಧ್ರುವ ಸರ್ ಬಗ್ಗೆ ಈ ವ್ಯಕ್ತಿ ಈ ರೀತಿ ಮಾತಾಡಿರೋದು, ಇಷ್ಟೆಲ್ಲ ಮಾತಾಡಿ ಹೊರಗಡೆ ಬಂದ್ಬಿಟ್ಟು ನೆಕ್ಸ್ಟು ಯಾವುದಾದ್ರೂ ಫ್ರೇಮ್ ಮುಂದೆ ನಿಂತ್ಕೊಂಡು ಹಾಯ್ ಸರ್, ನಮಸ್ತೆ ಸರ್ ಅಂತಂದೇಳಿ ಇವರು ನಮ್ಮ ದೇವರು, ನಮ್ಮ ಬಾಸು, ಕಿಂಗು ಅಂತಂದೇಳಿ ಇವರು ತಿರ್ಗಾ ವಾಪಸ್ ಹೇಳೋವಂಥ ಬೈಟ್ ಸಿಕ್ಕಿದ್ರೆ ಹುಡುಕೊಂಡೋಗಿ ನಾನೇ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಆಗಿ ಒಳಮನಸ್ಸು ಹೊರಮನಸ್ಸು ಅಂತ ಇರಬಾರ್ದು. ಯಾಕಂದರೆ ನಾವು ರಾಜಕೀಯದಲ್ಲಿಲ್ಲ, ಸಿನಿಮಾ ಇಂಡಸ್ಟ್ರಿಲಿರೋದು. ಸಿನಿಮಾ ಇಂಡಸ್ಟ್ರೀಲಿ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ದಿನ ನಮಗೆ ತಿನ್ನೋದಕ್ಕೆ ಅನ್ನ ಸಿಗುತ್ತೆ, ಅಷ್ಟು ದಿನ ನಿಲ್ಲೋದಕ್ಕೆ ಜಾಗ ಸಿಗುತ್ತೆ. ಮನಸ್ಸು ಶುದ್ಧವಾಗಿರ್ಬೇಕು ಮೇನ್. ಒಳಗೊಂದು ಹೊರಗೊಂದು ಇದ್ದರೆ ಇಂಡಸ್ಟ್ರೀಲಿ ತುಂಬ ದಿನ ಆ ಮುಖವಾಡ ಇರಲ್ಲ, ಬಯಲಾಗ್ಬಿಡುತ್ತೆ. ನಿಜವಾಗ್ಲೂ ನನಗೆ ಪರ್ಸ್ನಲಿ ಮಡೆನೂರು ಮನು ಅವರ ಪರ್ಸ್ನಲ್ ಲೈಫ್ ಹೇಳಿದ್ನಲ್ಲ, ಅವರ 2 ಮದುವೆ ಆ ವಿಷಯದ ಬಗ್ಗೆ 2 ವಿಡಿಯೋ ಮಾಡಿದೆ ನಾನು. ಅಲ್ಲೆಲ್ಲೂ ಕೂಡ ಅವ್ರಿಗೆ ಬೈಲಿಲ್ಲ. ಬಟ್ ಇವಾಗ ನನಗೆ ಬೈಬೇಕಂತ ಅನಿಸುತ್ತೆ. ನಾನು ಬೈದಿರೋ ಎಷ್ಟೋ ಮಾತುಗಳನ್ನ ನೀವು ಬೈತೀರಾ ಅಂತ ಅಂದ್ಕೊಳ್ತೀನಿ ಕಾಮೆಂಟ್ ಸೆಕ್ಷನ್ಗಳಲ್ಲಿ. ನಿಮಗೆ ನಾನು ಫುಲ್ ಫ್ರೀಡಮ್ ಕೊಡ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ? ನೀವು ದರ್ಶನ್ ಸರ್ ಅಭಿಮಾನ ಆಗಿರ್ಬೋದು, ಧ್ರುವ ಸರ್ ಅಭಿಮಾನಿ ಆಗಿರ್ಬೋದು, ಶಿವಣ್ಣ ಅವರ ಅಭಿಮಾನಿ ಆಗಿರ್ಬೋದು, ನಿಮ್ಮ ಇಷ್ಟದ ಹೀರೋಗಳಿಗೆ ಸಾವನ್ನು ಬಯಸಿದಂಥ ಈ ವ್ಯಕ್ತಿಗೆ ನೀವೇನು ಬೈಯೋಕ್ಕೆ ಇಷ್ಟಪಡ್ತೀರ ಅದನ್ನೆಲ್ಲ ಕಮೆಂಟಲ್ಲಿ ಫ್ರೀಯಾಗಿ ನಿಮ್ಮ ಪರ್ಮಿಷನ್ ಕೊಡ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ನಿಜವಾಗ್ಲೂ ನನಗಂತ ಹೊರಟಾಯಿತು. ಬಟ್ ಇಂಥ ವ್ಯಕ್ತಿ ನಮ್ಮ ಇಂಡಸ್ಟ್ರಿಗೆ ಬೇಕಾ ಅಂತ ನನ್ನ ಒಂದು ಪ್ರಶ್ನೆ. ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಈ ಥರದ ವ್ಯಕ್ತಿ ಬೇಕಾ? ಈ ಥರದ ವ್ಯಕ್ತಿಗಳು ಏನೂ ಅಲ್ಲದೆ ಇದ್ದಂಥ ಟೈಮಲ್ಲಿ, ಇನ್ನೂ ಫಸ್ಟ್ ಸಿನಿಮಾ ರಿಲೀಸೇ ಆಗಿಲ್ಲ, ಇಂಥ ಟೈಮಲ್ಲಿ ಈ ಥರದ್ದು ಮಾತಾಡಿದಂಥ ವ್ಯಕ್ತಿಗಳು ಇನ್ನೂ ಒಂದು 10 ಸಿನಿಮಾಗಳಾಯಿತು ಅಂತಂದರೆ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗೋ ಮಟ್ಟಕ್ಕೆ ಇವ್ರ ಸಿನಿಮಾಗಳು ಹೋಯ್ತು ಅಂತಂದರೆ, ಆ ಟೈಮಲ್ಲಿ ಇನ್ನೂ ಎಷ್ಟು ಕಂಟ್ರೋಲ್ ಇಲ್ಲದೆ ಮಾತಾಡುತ್ತೆ ಇವರ ನಾಲ್ಗೆ ಅಂತ ನನ್ನ ಒಂದು ಪ್ರಶ್ನೆ. ಹಾಗಾಗಿ ಇಂಥ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿಗೆ ಬೇಡ ಅಂತ ನಾನಂತೂ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಅದು ನನ್ನ ಚಾನಲ್ಲು, ನನಗೆ ಹೇಳೋ ಹಕ್ಕಿದೆ, ನಾನು ಹೇಳ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ಥರದ ವ್ಯಕ್ತಿ ಬಗ್ಗೆ, ಈ ವ್ಯಕ್ತಿ ಆಡಿರೋ ಮಾತುಗಳ ಬಗ್ಗೆ? ಅದನ್ನು ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೇನಾದರೂ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಉದ್ದೇಶ ಯಾರಿಗೂ ಹರ್ಟ್ ಮಾಡಬಾರ್ದು, ಎಸ್ಪೆಷಲಿ ಒಳ್ಳೆ ವ್ಯಕ್ತಿಗಳಿಗೆ ಹರ್ಟ್ ಆಗಬಾರ್ದು. ಒಳ್ಳೆ ಹೆಸರು ಮಾಡಿದವ್ರಿಗೆ, ಪರಿಶ್ರಮದಿಂದ ಮೇಲೆ ಬಂದವ್ರಿಗೆ ಯಾರಿಗೂ ಹರ್ಟ್ ಆಗಬಾರ್ದು, ಅವರ ಹೆಸರು ಕಳಂಕ ಬರಬಾರ್ದು. ಇದು ನನ್ನ ಒಂದು ಆಸೆ ಆಗಿತ್ತು, ಇದು ನನ್ನ ಒಂದು ಗುರಿ. ಅದಕ್ಕೋಸ್ಕರ ನಾನು ಇಷ್ಟೊಂದು ಮಾತಾಡಿದೆ. ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ಒಂದು ವಿಡಿಯೋ ಬಗ್ಗೆ, ಮಡೆನೂರು ಮನು ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಏನಾದರೂ ಹೊಸ ವಿಷಯಗಳು ಸಿಕ್ಕಿದ್ರೆ, ಹೊಸ ಮಾಹಿತಿಗಳು ಸಿಕ್ಕಿದ್ರೆ ನನ್ನ RVK ಸ್ಟುಡಿಯೋದಲ್ಲಿ ಮತ್ತೆ ಅದನ್ನೆಲ್ಲ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ.
ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.